ನಮಸ್ಕಾರ ಗೈಸ್, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಡಿಮಾರ್ಟ್ಗೆ ಹೋಗಿದ್ವಿ. ಈ ಮೆಟಲ್ ಡಿಟೆಕ್ಟರ್ ಒಂದು ಇಟ್ಕೊಂಡ್ಬಿಟ್ಟಿರ್ತಾರೆ, ಬಾಂಬ್ ಚೆಕ್ ಮಾಡೋದು. ಕಾರ್ ಸೀಟು, ಕಾರ್ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಚೆಕ್ ಮಾಡ್ತಾರೆ. ಮತ್ತು ನಾವು ಒಳಗಡೆ ಎಂಟ್ರಿ ಕೊಟ್ಟಾಗ ಅಲ್ಲಿನೂ ಬಾಯ್ಸ್ನ ಚೆಕ್ ಮಾಡ್ತಾರೆ, ಹೆಂಗಸರನ್ನ ಚೆಕ್ ಮಾಡೋಕ್ಕೆ ಹೆಂಗಸರನ್ನ ಒಬ್ರು ಇಟ್ಕೊಂಡಿರ್ತಾರೆ. ನನಗೆ ಆಶ್ಚರ್ಯ ಆಗಿ ಆ ಅಪ್ಪನ್ನೇ ನೋಡ್ಕೊಂಡಿದ್ದೆ. ನನಗೆ ಒಂದು ಥಿಂಕ್ ಬಂತು, ಇವರು ಇಷ್ಟೊಂದು ಚೆಕಪ್ ಮಾಡ್ತಾರೆ. ನಾವು ಬಾಂಬೇನಾದರೂ ಎತ್ಕೊಂಡ್ಬಂದ್ಬಿಟ್ರೆ ಅಬ್ಬಬ್ಬಾ ಅಂದರೆ ಇವ್ರು ಏನು ಮಾಡೋಕ್ಕಾಗುತ್ತೆ? ಇವರೇನಾದರೂ ಬಾಂಬ್ ಸ್ಕ್ವಾಡ್ ಇಟ್ಕೊಂಡಿರ್ತಾರ ಬಾಂಬ್ ತೆಗಿಯೋದಕ್ಕೆ? ಇವರೇನೇ ಮುಂಚೆ ಪರಾರಿ ಅಲ್ವಾ? ಇವ್ರಿಗೆ ಡಿಮಾರ್ಟ್ ಅವರು ಸಂಬಳ ಇಟ್ಕೊಂಡಿದ್ದಾರೆ ಅಂತ ಥಿಂಕ್ ಮಾಡಿದೆ. ಮತ್ತೆ ದಾರಿಯಲ್ಲಿ ಹೋಗ್ತಾ ಇದ್ದಾಗ ನಾಯಿ ಒಂದಿತ್ತು. ಈ ಕರ್ಮದ ಬಗ್ಗೆ ನೆನಪಾಯಿತು. ನಾವೇನಾದರೂ ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರುತ್ತೆ. ಒಳ್ಳೇದು ಮಾಡಿದ್ರೆ ಸುತ್ತಿ ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಬೇಗ ಅಟ್ಯಾಕ್ ಆಗುತ್ತೆ ಅಂತ ನನಗೆ ಆ ನಾಯಿ ನೋಡ್ದಂಗೆ ನಿಜ ಅನ್ನಿಸ್ತು. ನಾವೇನಾದರೂ ನಾಯಿಗೆ ಊಟ ಹಾಕಿದ್ರೆ ಅದು ನಮಗೆ ಸುತ್ತಿ ಯಾವಾಗಲೂ ಬರುತ್ತೋ ಬರೋಲ್ವೋ ಗೊತ್ತಿರಲ್ಲ. ಅದೇ ನಾವು ನಾಯಿನ ಕಚ್ಚಿ ನೋಡಿ ಹಿಂದೆ ತಿರುಗಿ ಟಕ್ ಅಂತ ಕಚ್ಚುತ್ತೆ ಅಲ್ವಾ? ಮತ್ತೆ ಈ ಕಂಪ್ನಿಗಳಿಗೆ ಜಾಬ್ಗೆ ಕಳಿಸ್ತಾರೆ. ನಮ್ಮ ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ಅದಕ್ಕೆ ಅಪ್ಲೈ ಮಾಡಬೇಕು. ಒಂದು ಕಂಪ್ನಿಯವರು CEO ಕಳಿಸಿದ್ರು, ರಿಸೆಪ್ಷನಿಸ್ಟ್ಗೂ ಕಳಿಸಿದ್ರು, ಕಸ ಗುಡಿಸೋ ಕೆಲಸಕ್ಕೂ ಕಳಿಸಿದ್ರು. ನಮ್ದೇನಾಗಬೇಕು? ನಾನೆಲ್ಲದಕ್ಕೂ ಅಪ್ಲೈ ಮಾಡಿದೆ ಅಲ್ವಾ? ಸಿಕ್ಕಿದ್ರೆ ಸಿಗುತ್ತೆ, ಹೋದ್ರೆ ಹೋಗುತ್ತೆ. ಆ ಕಂಪ್ನಿಯವರು ಬ್ಯಾಕ್ ಕಾಲ್ ಮಾಡಿ ಕ್ಯಾಕರ್ಸ್ ಬುಗಿದು ಇಟ್ರು. ನಮ್ಗೇನಾಗಬೇಕು? ಸಿಕ್ಕಿದ್ರೆ ಸಿಗುತ್ತೆ, ಹೋದ್ರೆ ಹೋಗುತ್ತೆ. ನಮ್ಗೆ ಇಷ್ಟ ಆದರೆ ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲ. ನಾನು ಫಸ್ಟು ಹಂಗೆ ನನ್ನ ಮೊಬೈಲಲ್ಲಿ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ ಸ್ಟಾರ್ಟಿಂಗ್ ಮಾಡಿದಾಗ. ಆವಾಗ ವಿಡಿಯೋಸ್ ಹಾಕಿದಾಗೆಲ್ಲ ನನ್ನ ವಿಡಿಯೋಸ್ ಎಲ್ಲನೂ ವಾಟ್ಸಪ್ಪು ಸ್ಟೇಟಸ್ಸು ಇದರಲ್ಲೆಲ್ಲ ಇಕ್ಕಬೇಕು. ಆವಾಗಲೇ ರೀಚ್ ಆಗೋದು, ಗೊತ್ತಾಗೋದು, ಆವಾಗಲೇ ಸಬ್ಸ್ಕ್ರೈಬರ್ಸ್ ಬರೋದು ಅಂತ ಹೇಳಿದ್ರು. ನಾನು ಎಲ್ಲ ವಾಟ್ಸಪ್ಪು ಎಲ್ಲದರಲ್ಲೂ ಇತ್ತೆ, ಗೂಗಲ್ ಪೇ, ಫೋನ್ ಪೇ ಎಲ್ಲದರಲ್ಲೂ ಅಪ್ಲೈ ಮಾಡಿದೆ. ನಾನು ಯಾವುದು ಮಿಸ್ ಮಾಡಲ್ಲ. ಫಾಲೋ ಮೀ ದಿಸ್. ಯಾಕೆ ಟೆನ್ಷನ್ ತಗೊತೀರ? ಯಾವುದಾದ್ರೂ ಒಂದು ಸಿಗುತ್ತೆ. ಯಾವುದೋ ಕಂಪ್ನಿ, ಎಷ್ಟೊಂದು ಕಂಪ್ನಿಗಳಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ. ನಾನು CEOಗೂ ಅಪ್ಲೈ ಮಾಡ್ತೀನಿ, ಕಸ ಗುಡಿಸೋದಕ್ಕೂ ಅಪ್ಲೈ ಮಾಡ್ತೀನಿ. ನನಗಿಷ್ಟ ಇದ್ದರೆ ಹೋಗ್ತೀನಿ, ಇಲ್ಲ ಅಂದರೆ ಬಿಡ್ತೀನಿ. ಮತ್ತು ಫಿಲಿಮ್ಗೆ ಹೋಗ್ತಾ ಇದ್ವಿ ಕಾರಲ್ಲಿ. ಇನ್ನೇನು ಸ್ವಲ್ಪ ದೂರ ಇತ್ತು ಫಿಲಿಮ್ ಥಿಯೇಟ್ರು. ನಮ್ಮ ಬೆಂಗಳೂರು ಟ್ರಾಫಿಕ್ಕು ಗೊತ್ತಲ್ವ ನಿಮಗೆ? ಒಬ್ಬರು ರಾಜಕಾರಣಿ ಒಬ್ಬರು ಬಂದರು. ಅವರು ಹೆಂಡತಿ ತಂಗಿ ಮಗಳ ಮದುವೆನಂತೆ ಫುಲ್ಲು ಜಾಮ್ ಮಾಡಿಬಿಟ್ರು. ನಮ್ಮನ್ನೆಲ್ಲ ಸ್ಟಾಪ್ ಮಾಡಿಬಿಟ್ರು. ಆ ರಾಜಕಾರಣಿ ಬರೋದು ಹೋಗೋದಕ್ಕೆ ಒಂದು 10 ನಿಮಿಷ ಆಗುತ್ತೆ. ಅದೆಲ್ಲೋ ಬರ್ತಾ ಇದೆ ಕಾರು. ನಾನು ದೇವ್ರನ್ನ ಅಂದ್ಕೊಂಡೆ, ದೇವ್ರೇ ನೀನು ಇರೋದೇ ನಿಜ ಆದರೆ ಈ ಟ್ರಾಫಿಕ್ ಇವಾಗ ಕ್ಲಿಯರ್ ಮಾಡ್ತೀಯಾ ಅಂದ್ಕೊಂಡೆ. ಆಗ ಹಿಂದ್ಗಡೆಯಿಂದ ಒಂದು ಆಂಬುಲೆನ್ಸ್ ಟಿನ್ 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 ಅಂತ ಬಂತು. ಆವಾಗ ಅಂದ್ಕೊಂಡೆ, ದೇವ್ರೇ ನೀನು ಇರೋದು ಸತ್ಯ ಅಂತ. ಒಬ್ಬರು ಬುಸು 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 ಅಂದ್ಕೊಂಡು ಆಂಬುಲೆನ್ಸಲ್ಲಿ ದಾರಿ ಬಿಟ್ಟರು. ಅದರಿಂದ ನಾವು ಹೋಗಿದ್ವಿ.
ದೇವರು ಇಲ್ಲೇ ಇರ್ತಾರೆ ಅಲ್ವಾ. ಇನ್ನೊಂದು, ಇವಾಗ ಡ್ರಾಪ್ ಅಪ್ ಕಾಲೇಜ್ ಅಂತ ಒಂದು ಮೀನಿಂಗ್ ಬಂದ್ಬಿಟ್ಟಿದೆ. ನನ್ನ ಮಗ ಬಂದ ಮನೆಗೆ, ಅಮ್ಮ ನಾನು ಕಾಲೇಜ್ ಡ್ರಾಪ್ ಅಪ್ ಮಾಡಿಬಿಡ್ತೀನಿ. ಬಿಲ್ ಗೇಟ್ಸು ಡ್ರಾಪ್ ಅಪ್ ಮಾಡಿದ್ರು. ಮತ್ತು ಇವಾಗ ಫೇಸ್ಬುಕ್ ಹಿಡ್ದಿದ್ದಾರೆ ನೋಡಿ, ಅವರು ಡ್ರಾಪ್ ಅಪ್ ಮಾಡಿದ್ದಾರೆ. ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿಲ್ವ, ನಾವೇನಮ್ಮ ಓದಿ ಉದ್ಧಾರಕ ಆಗೋದು ಅಂತ. ನಾನು ಬಿಸ್ನೆಸ್ ಮಾಡ್ತೀನಿ ಅಂದ. ನನ್ಗೆ ಅವಾಗ ಅನಿಸ್ತು, ಹೌದಲ್ವಾ, ನಿಜ ಅಲ್ವಾ ಅಂತ. ಆಮೇಲೆ ಹೇಳಿದೆ, ಮಗನೇ ಅವರೆಲ್ಲ ಓದಿದ್ದು ಆಕ್ಸ್ಫೋರ್ಡ್ ಯೂನಿವರ್ಸಿಟಿ, ನೀನು ಓದ್ತಾ ಇರೋದು ನಿಂಗಮ್ಮ ಹನುಮಪ್ಪನ ಕಾಲೇಜ್. ಮುಚ್ಕೊಂಡು ಕಾಲೇಜ್ಗೆ ಹೋಗು ಅಂತ. ಇದೆಲ್ಲ ನಿಜ ಆದರೆ ಒಂದು ಕಮೆಂಟು ಲೈಕು ಮಾಡಿ ಗೈಸ್. ಇನ್ನೊಂದು ಸಂಗತಿ, ನಾನು ಇವತ್ತು ನಿನ್ನೆ ಯೂಟ್ಯೂಬ್ ನೋಡ್ತಾ ಇದ್ದೆ. ಅದರಲ್ಲಿ ಒಂದು ವಿಡಿಯೋ ನೋಡಿದೆ. ಇದನ್ನ ನಿಮ್ಮ ತಲೆ ದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ, ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಅಂತ. ಜೇನುತುಪ್ಪ ಸ್ವಲ್ಪ, ತುಪ್ಪ ಸ್ವಲ್ಪ, ಲವಂಗ ಈ ಥರದ್ದು ಹೇಳಿದ್ರು. ಹೌದೇನೋ ಅಂತ ನಾನು ನಿಜ ನಂಬಿ ಒಂದು ರೆಡ್ ಕಲರ್ ಬಟ್ಟೆಯಲ್ಲಿ ಕಟ್ಟಿ ತಲೆದಿಂಬು ಕೆಳಗಡೆ ಇಟ್ಕೊಂಡು ರಾತ್ರಿ ಆರಾಮಾಗಿ ಮಲ್ಕೊಂಡೆ. ಬೆಳಗ್ಗೆ ಎದ್ದು ನೋಡಿದ್ರೆ ನೋಡಿ ನನ್ನ ಮುಖ ಎಲ್ಲ ಇರುವೆಗಳು ಕಚ್ಚಿರೋದು. ಅದಕ್ಕೆ ಯೂಟ್ಯೂಬನ್ನ ಜಾಸ್ತಿ ಫಾಲೋ ಮಾಡೋದು. ಮತ್ತು ಇನ್ನೊಂದು, ಈ ಕೊರೋನಾ ಟೈಮಲ್ಲಿ ಏರ್ ಕಟ್ ಕೋಲಿದು ಅವ್ರ ವೈಫು ಏರ್ ಕಟ್ ಮಾಡಿಬಿಟ್ಟು ಕೋವಿಡ್ ಟೈಮಲ್ಲಿ ಹಾಕ್ಬಿಟ್ಟಿದ್ರು. ಇದನ್ನ ನೋಡಿ ನಮ್ಮ ಏರಿಯಾದಲ್ಲಿ ಇರೋರೆಲ್ಲ ಫಾಲೋ. ಮತ್ತು ಯೂಟ್ಯೂಬಲ್ಲಿ ಇನ್ನೊಂದು ನೋಡ್ತೀನಿ,